ತುಳ್ಳಿನ ತುಳ್ಳಿ ಸಂಘಕ್ಕೆ ಕಾಸಿಲ್ಲ ಅಂತ ಮನೆಗೆ ಮುಗಿತಾವ್ರೆ. ನಿಮ್ಮ ಅಮ್ಮ ತುಂಬ ಯಾರ್ತವ್ರ ಕೇಸ್ಗೆ ಹೋಗಲ್ಲ ತುಳ್ಳಿ. ಯಾಕೋ ನನ್ನ ಬೆಳಬೆಳಿಗ್ಗೆ ಸೋಮವಾರ ಶಿವನ್ ವಾರ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ? ಮತ್ತೆ ಮಗು ಕೈಲಿ ಫೋನ್ ಹಾಕಿ ನಿಮ್ಮ ಮಗು ಬೆನ್ಶಾಕ್ ಮಾಡ್ತೀಯ? ಯಾಕೆ ನಂದು ಒಂದ್ ಜೀವನ ಅಲ್ವಾ? ನನ್ ಜೀವನ ನೀನ್ ಹಾಳು ಮಾಡಿದ್ಯಲ್ಲ. ಇದಕ್ಕೆ ಯಾರು ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ? ನಿಂಗೆ ಎಲ್ಲೂ ರೋಡಾಗ ಆಕ್ಸಿಡೆಂಟ್ ಆಗ್ಲಿ ಅಕ್ವಾ ಅವರ್ ಸಾಯ್ಲಿಲ್ವಲ್ಲ? ನಿಮ್ಮ ಮಗು ತುಳ್ಳಿನ ತುಳ್ಳಿ ಸಂಘ ಕಾಸಿಲ್ಲ ಅಂತ ಓಡಾಡ್ತಾ ಇದೀವಿ ನಾವು. ನಿಮ್ಮ ಅಮ್ಮ ನಿಮ್ಗೆ ಮಾನ ಮರ್ಯಾದಿಲ್ಲ ನಿಮ್ಗೆ? ಯಾಕೆ ಮಾನ ಮರ್ಯಾದೆ? ಇವತ್ತು ಬಂದ್ ನನ್ ಪಕ್ಕದಾಗ ಮನೆ ಕಮ್ಬೇಕಾರೆ ಜೊತೆ ಟೂರ್ ಉಪಾರು ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮಾನ ಮರ್ಯಾದೆ? ಆ ಮನೆಗೆ ಬಂದ್ರೆ ನೋಡು ಅಲ್ಲ ಸಂಘ ಕಾಸಿಲ್ಲ ಅಂದ್ರೆ ತುಳ್ಳಿ ಕಾಸಿಲ್ಲ ಅವಾಗ ಕುಡ್ದ್ಬಿಟ್ಟಿ ನನ್ ಮನೆ ಬಾಕ್ಲಿಗೆ ಬಂದ್ ಮನೆ ಕಣಿವಲ್ಲ, ಅವಾಗ ಎಲ್ಲೋಗಿತ್ತು ನೀನ್ ಜ್ಞಾನ? ನನ್ನ ಹತ್ರ ಮನುಷ್ಯರು ಸಂಘ ಕಾಸಿಲ್ಲ ಅಂತ ಹೇಳಿ ತಿರುಗ್ತಾವ್ರು 2-3 ಸಂಘಗೆ ಎತ್ಕೊಂಡು ವಾಲೆ ಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ನನ್ ಮಗನೇ ತಲಿಡ್ಕ. ನನ್ಗೆ ಗೊಜಗ್ ನನ್ ಮಗನೇ ಇಕ್ಕೊಂಡಿದ್ಯಲ್ಲ ವಾಲೆ ಪಾಲೆ. ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದಾಯ್ತು. ನನ್ನ ಹತ್ರ ಚೈನು ಪೈನ್ 2 ಇದ್ದು ಮಾರ್ಕೊಂಡು ಎಲ್ಲ ಈಸ್ಕೊಂಡ್ ಮಾರ್ಕಂಡೆ. ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ಎಂಡ್ರತಾವ. ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮಿ ತಾವ್ ಎದ್ದು ದೋಚ್ಕೊಂಬಂದೆ. ಯಾವ ಊರು? ಆ ಊರೇ ಲಕ್ಷ್ಮಿ ತಾವ್ ಗಂಡಸ ತೊಳ್ತಾವ್ ದೋಚ್ಕೊಂಬಂದೆ. ನನ್ ತಾವ್ ದೋಚ್ಕೊಂಡೋದೆ. ಈಗ ನೀನ್ ಎಂಡ್ರು ತಾವ್ ದೋಚ್ಕೊಂಡು ಹೋಗಿದ್ಯಾ? ಇನ್ಯಾವಳ ನೋಡ್ಕೊಂಡಿದ್ಯೋ? ಬರೀ ಇದೇ ಆಗುತ್ತೆ. ನೋಡ್ ನಮ್ಮ ಹೆಂಗಸರು ಬಂದ್ರೇನು ನಿಮ್ ಎಷ್ಟು ಜನ ಕೊಟ್ಟಿತ್ತು ಹೊಡಿಯಲ್ಲ ಮುಂಡ್ಯಾರ ನೀವು ಒಂದೊಂದ್ ಸಂಸಾರ ಬಿಡ್ತಾರ. ನೀವ್ ತಾಯಿ ತುಳ್ಳಿನ ಎಷ್ಟು ಜನ ತುಳ್ಳಿ ನಿಮ್ಮ ಅಪ್ಪ ತುಲ್ಲಪ್ಪ. ನೀನ್ ನಮ್ಮ ಮನೆ ಬಾಕ್ಲಿಗ್ ಬರ್ಬೇಕಾರೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು 100-200 ಕಿತ್ಕೊಂಡ್ ಹೋಗಿವಲ್ಲ, ಅವಾಗ ಹೆಂಗಿತ್ತಪ್ಪ? ಯಾವಾಗ ಎಷ್ಟೋ ಅಲ್ಲೇ 4-5 ವರ್ಷದಿಂದ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ. ಕುಡಿಬೇಕಾದ್ರೆ ಎಷ್ಟು ದುಡ್ಡು ಇಸ್ಕೊಂಡ್ ಹೋಗಿದ್ಯಾ ನನ್ನ ಹತ್ರ? ಆ ಸುಧಾಲಾಡ್ಜಿ ಕರ್ಕೊಂಡೋಗಿ ನಂಗೆ ಲಂಗ ಮೇಲೆ ಕಟ್ಕೊ, ನೀನ್ ಚೆನ್ನಾಗ್ ಕಾಣ್ತೀಯ, ಸೆಕ್ಸಿಯಾಗಿ ಕಾಣ್ತೀಯ ಅಂತ ಎಲ್ಲ ಮಾತಾಡಿವಲ್ಲ ಅವಾಗ? ಮಕನೇ ನೋಡಿಲ್ಲ. ಮಕ ನೋಡಿಲ್ಲ ಬಿಡಪ್ಪ, ಅದನ್ನ ನೋಡಿಲ್ವಾ? ನೋಡ್ ನಮ್ಮ ಮನೇಲಿ ಬಂದ್ರೆ ನಾವ್ ಕುಡಿಬೇಕು. ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ದೆ, ನನ್ ಗಂಡನ್ ಕಿತ್ಕೊಂಡೆ, ನನ್ ಮಕ್ಳು ಜೀವನ ಹಾಳು ಮಾಡ್ದೆ. ಇವತ್ತು ನಮ್ಮ ಮನೆ ಲೋನ್ ತಗೊಂಡೆ, ಆ ಲೋನಿನ ದುಡ್ಡು ನೆಕ್ಕಂಡೆ. ನೀನ್ ತಾಯಿನಾಕಿ ಎಷ್ಟು ಜನ ಕೂತ ಸೂಳೆ ಮುಂಡೆಲ್ಲ ನಿಮ್ಮ ಒಂದ್ ಎಷ್ಟು ಜನ ತೆಗಿಸ್ಕೊಂತಿಯಲ್ಲ. ನಿಮ್ ಮನೆನೇ ನೋಡಿಲ್ಲ, ಮನೆ ಮಾಡ್ಕೊಂಡೆ ಅಂತ ಹೇಳಲ್ಲ. ಆಣೆಕಯ್ಯ ನಿನ್ ಮನೆ ಹಾಳಾಗ್ ಹೋಗ್ಲಿ ಹಂಗೆ ನೋಡಿಲ್ಲ ಅಂತ ನೋಡದ ಮನೇಲಿ ಬಂದ್ರೆ. ಹಲೋ ಬೆಳಗ್ಗೆ ನೋಡೋ ನಮ್ಮ ತುಳ್ಳಿಗ್ ನಾನೇನೋ ಜ್ಞಾಪನ ಮಾಡ್ತೀನಿ ಮರ್ತೇ ನರಸಿಂಹ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ನೋಡಿಲ್ಲ, ನನ್ ಮಕ್ಳು ನೋಡಿಲ್ಲ, ನನ್ ಮನೆ ನೋಡಿಲ್ಲ, ನನ್ ಮನೆಯೊಳಗೆ ಬಂದಿಲ್ಲ ಅಂತ ಆಣೆ ಮಾಡು. ನರಸಿಂಹಸ್ವಾಮಿ ಜೊತೆ ನಿಮ್ ಮನೆ ನೋಡಿಲ್ಲ, ನಿಮ್ ಮಕ್ಳು ನೋಡಿಲ್ಲ, ನಿಮ್ ಫುಲ್ ಕೆರೆ ನಿಮ್ಮ ತಾಯಿನಾಕೆ. ಸುಳೆ ಮಗನೇ ಆ ಲಕ್ಷ್ಮಿ ದುಡ್ಡು ಸುಳೆ ಮುಂದೆ ನಿಮ್ಮ ತುಳ್ಳಿ. ಸುಳೆ ಮಗನೇ ಆ ಲಕ್ಷ್ಮಿ ದುಡ್ಡು ಹಚ್ಕೊಂಬಂದಿಲ್ಲ ಅಂತ ಆಣೆ ಮಾಡ ನೀನು. ಲಕ್ಷ್ಮ ಕುಂತವ ಅವಳು ಗಂಡಸ ತೊಳ ದುಡ್ಡು ಅವಳು ಲಕ್ಷ್ಮಕ್ಕನ ನಿಮ್ಮ ತುಳ್ಳಿ ನಿನ್ನ ಬಂದು ದಂಗಿಸಿದ್ದ ಅವರು. ಅವಳು ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಬಂದಿ. ಗಂಡಸ ತೊಳತ ಆ KB ಕೆಲಸ ಆಗಿದ್ದ ದುಡ್ಡು ಹೋಗಿತ್ತು, ಜಮೀನ್ ಮಾರಿದ್ಲಲ್ಲ, ಆ ದುಡ್ಡು ದೋಚ್ಕೊಂಬಂದ್ ಕಿವಿಗ್ ವಾಲೆ ಪಾಲೆ ಅದು ಇದು ಮಾಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದ ಪುಟ್ಕೋಸಿ ಪಾಯ ಬೇರೆ ಹಾಕ್ಸಿದ, ಪಿಲ್ಲರ್ ಬೇರೆ ಹಾಕ್ಸಿದ್ಯಂತೆ. ಯಾವ್ರ ಮನೆ ಹಾಳು ಮಾಡಿ ಗಂಡಸ ತೊರದ ದುಡ್ಡು ಇಸ್ಕೊಂಬಂದು ನೀನ್ ಬಾಯಿ ನಮ್ಮ ಮಣ್ಣಾಕ ನೀನ್ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಿ ಸಾಯ, ನಿಮ್ ಮನೆ ಹಾಳಾಗ್ ಹೋಗ. ತುಳ್ಳಿಗ್ ನಾನ್ ತಿನ್ನೈತಲ್ಲ ನೀನು ನಿಮ್ಮ ಅಮ್ಮ ತುಳ್ಳಿಗ್ ನಾನ್ ತುಳ್ಳಿ ನನಗೆ ಫೋನ್ ಮಾಡು ಅಥವಾ ಇನ್ನೊಂದ್ ಮಾಡು ಅಂತ ಯಾವ ತುಳ್ಳಿ ಯಾವ ನನ್ನ ಮಗ ನೀನ್ ನೋಡಿಲ್ಲ ನಾನು. ಹುಡುಗ ಅದಲ್ಲ ಬರ್ಲ ಇಲ್ಲಿ ಹುಡುಗ ಬಂದಾಗ ಆಗ್ಬೇಕು. ನಮ್ಮ ಮನೇಲಿ ಬಂದ್ರೆ ನಿಮ್ ಮನೆಯವ್ರು ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ, ಎದ್ರಕಂಡು ಹುಚ್ಚು ಹೊಯ್ಕೊಳ್ಳೋ. ಯಾಕೆ ಹೇಳೋ? ಕೂಳಿಲ್ಲ, ನೀರಿಲ್ಲ, ಏನು ಕೊಡಲ್ವಲ್ಲ ಅವಳು. ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಅವಳು. ನನ್ ಗಂಟ್ಲು ಒಣಗೋದಂಗ ಬರೋಲ್ಲ, ಅದು ಹಂಗೆ ದುಡ್ಡಿಲ್ಲ ಹುಡುಗ. ಹಂಗೆ ಹುಡುಗಿ ತಗೊಂಡೋಗಿ ಹಂಗೆ ತಾಯಿನಾಕಿ ಎಷ್ಟು ಜನ ಹಾಳು ಮಾಡಿ ಚೂಳ ಮುಂದೆ. ನೀನೇನು ಯಾರ ಮನೇನು ಹಾಳು ಮಾಡಿಲ್ಲ ತಲೆ ಹಿಡ್ಕ.